ನಮಸ್ಕಾರ. ನಾನಿನ್ನೇ ದಿನ ನಿಮ್ಮೆಲ್ಲರನ್ನ ಭೇಟಿಯಾದಾಗ ಈ ರವಿಯಿಂದ ಬೆಳಗುತ್ತಿರುವಂತಹ ಜಗತ್ತನ್ನು, ಕವಿ ಕಾಣುತ್ತಿರುವಂತಹ ಪರಿಯ ಕುರಿತಾಗಿ ಕೆಲವಷ್ಟು ದಿನ ನಿಮ್ಮೊಂದಿಗೆ ಮಾತನಾಡ್ತೇನೆ ಅಂತ ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಕವಿ ಕಾವ್ಯದ ಬಗ್ಗೆನೇ ದಿನ ಒಂದೊಂದು ಕವಿತೆಯ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಪ್ರಿಯರೇ, ನಮ್ಮೆಲ್ಲ ವಿದ್ಯಾರ್ಥಿಗಳ ಮತ್ತು ಆಸಕ್ತರ ಒತ್ತಾಸೆ ನಮ್ಮ ಕನ್ನಡದ ಬಹಳ ಪ್ರಸಿದ್ಧ ಕವಿ, ಮೈಸೂರು ಮಲ್ಲಿಗೆ ಕವಿ ಎಂದೇ ಹೆಸರಾದಂಥ KS ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ಅನ್ನುವಂಥ ಒಂದು ಕವನ ಸಂಕಲನವನ್ನು ಬಹಳ ವರ್ಷಗಳಿಂದಲೇ ಪ್ರಕಟ ಮಾಡಿದರು. ಅವರೊಬ್ಬ ಅಪ್ಪಟ ಪ್ರೇಮ ಕವಿ ಅಂತ ಹೆಸರಾದವರು. ಈ ಪ್ರೀತಿ ಪ್ರೇಮ ಅಂದ್ಕೂಡಲೇ ನಮ್ಮೆಲ್ಲರಿಗೆ ಒಂದೇನೋ ಹರಿಯದ ಹುಚ್ಚು, ಅದೇನೋ ರೋಮಾಂಚನ, ಉಡಾಪೆ, ಏನೇನೋ ಒಂದು ಅರ್ಥದಲ್ಲಿ ಹುಡುಗಾಟಿಕೆಯ ನೆಲೆಯ ಅರ್ಥಗಳು, ಭಾವಗಳು ಸುಳಿದಾಡ್ಬಿಡ್ತಾರೆ. ಅಂಥದ್ದೇ ರೋಮಾಂಚನಗೊಳಿಸುವಂಥ ಗಂಭೀರವಲ್ಲದ ಸಂಗತಿಯನ್ನು ಇಟ್ಕೊಂಡು ನರಸಿಂಹಸ್ವಾಮಿಯವರಂಥವ್ರು ಕವಿತೆ ಬರೆದರು ಅಂತ ಸಾಮಾನ್ಯರ ತಿಳುವಳಿಕೆ ಇರ್ತದೆ. ಅದರ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಸಂಕಲನ ಬಹಳ ವಿಶೇಷವಾದದ್ದು. ಹೆಣ್ಣಿನೊಂದಿಗಿನ ಪ್ರೀತಿ, ಅದರ ಉತ್ಕಟತೆ, ಅದರ ವೈವಿಧ್ಯತೆ, ಅದರ ಅದಮ್ಯತೆ, ಅದರ ತೀವ್ರತೆ, ಅದರ ಸೂಕ್ಷ್ಮತೆ, ಇಂಥ ಅನೇಕ ನೆಲೆಗಳನ್ನು ಈ ಜಗತ್ತಿನ ಮುಂದೆ ತೋರಿಸುವಂಥದ್ದು. ಆದರೆ ಈ ಜಗತ್ತು ಅದನ್ನು ಸರಿಯಾಗಿ ಗ್ರಹಿಸೋದಿಲ್ಲ. ಯಾಕಂದರೆ ನಾವೆಲ್ಲ ನಿನ್ನೆ ಹೇಳಿದಂತೆ ಸೂರ್ಯನ ಬೆಳಕಲ್ಲಿ ಕಾಣುವಂಥ ಭೌತಿಕವಾದದ್ದನ್ನಷ್ಟೇ, ನೇರವಾಗಿ ದೃಷ್ಟಿಗೆ ಕಾಣುವಂಥದ್ದನ್ನಷ್ಟೇ ನೋಡೋರು ನಾವು. ಆದರೆ ಆ ಪೊರೆ ಆಚೆ ಹೋದಾಗ ಅದರ ಸೂಕ್ಷ್ಮತೆಗಳು ಕಾಣುತ್ತವೆ. ಆ ಹಿನ್ನೆಲೆಯಲ್ಲಿ ನರಸಿಂಹಸ್ವಾಮಿಯವರ ಈ ಮೈಸೂರು ಮಲ್ಲಿಗೆಯ ಮೂಲಕ ನಾನು ಹೆಣ್ಣಿನೊಂದಿಗಿನ ಅಂಥ ಪ್ರೀತಿಯ ವೈವಿಧ್ಯತೆಯನ್ನು, ಅದರ ವಿವಿಧ ನೆಲೆಗಳನ್ನು ನಮ್ಮ ಮುಂದೆ ಸಾದರಪಡಿಸಲಿಕ್ಕೆ ಹೋಗ್ತೇನೆ. ಈ ಹೆಣ್ಣಿನೊಂದಿಗಿನ ಪ್ರೀತಿ ಅನ್ನೋದು, ನಾನೊಂದು ವಿಚಾರ ಹೇಳ್ತೇನೆ. ಹೆಣ್ಣು ನಮ್ಮ ಜೀವನದಲ್ಲಿ ಯಾವ್ಯಾವ ಸಂಬಂಧಗಳೊಂದಿಗೆ ಬರ್ತಾಳೆ? ತಾಯಿ, ಅಕ್ಕ, ತಂಗಿ, ಅಜ್ಜಿ, ಚಿಕ್ಕಮ್ಮ, ದೊಡ್ಡಮ್ಮ, ಸೋದರತ್ತೆ, ನಾದಿನಿ, ಸೊಸೆ, ಅತ್ತಿಗೆ, ಇಂತಹ ಬಾಂಧವ್ಯಗಳನ್ನು ದಾಟಿ ಮುಂದೆ ನಾವು ಸಂಸಾರ ಗೃಹಸ್ಥಾಶ್ರಮಕ್ಕೆ ಬಂದ ಮೇಲೆ ಅವಳು ಹೆಂಡತಿಯಾಗಿ ಬರ್ತಾಳೆ. ಮುಂದೆ ಸಂತಾನ ಆದಾಗ ಮಗಳಾಗ್ತಾಳೆ. ಮಗಳು ಬೆಳೆದು ದೊಡ್ಡವಳಾಗಿ ಅವಳಿಂದಲೂ ಸಂತಾನವಾದಾಗ ಮೊಮ್ಮಗಳಾಗ್ತಾಳೆ. ಎಷ್ಟೆಲ್ಲ ನೆಲೆಗಳಲ್ಲಿ ಹೆಣ್ಣು ನಮ್ಮ ಜೀವನದಲ್ಲಿ ಬರ್ತಾಳೆ. ಇಷ್ಟೆಲ್ಲ ಬರ್ತದಲ್ಲ, ಅಷ್ಟೆಲ್ಲ ನೆಲೆಯ ಪ್ರೀತಿ ಕೂಡ ನಮ್ಮಲ್ಲಿರ್ತದೆ. ಪ್ರೀತಿ ಒಂದೇ ತೆರನಾಗಿರೋದಿಲ್ಲ. ಹೀಗಿದ್ದಾಗ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗುವಂಥ, ಬಹಳ ಸಂಗಾತಿಯಾಗುವಂಥ ಹೆಣ್ಣಿನ ಪ್ರೀತಿಯಲ್ಲೂ ಕೂಡ ವೈವಿಧ್ಯತೆಯನ್ನು ಕಾಣ್ತಾರೆ KS ನರಸಿಂಹಸ್ವಾಮಿಯವರು. ಇನ್ನೂ ಹರೆಯ ಮೂಡುವ ಮುಂಚೆನೇ ಆ ಭಾವಗಳು ಮೂಡುವಾಗಿನ ಪ್ರೀತಿಯ ಹೆಣ್ಣಿನ ಕುರಿತಾದ ಭಾವನೆಗಳೇ ಬೇರೆ. ಪ್ರಾಯ ತುಂಬಿದಾಗ ಆಗುವಂಥ ಆ ನೆಲೆಯ ಭಾವಗಳೇ ಬೇರೆ. ಅದರ ಬಲವಾಗಿ ಈ ಸಮಾಜದ ಕುಟುಂಬ ವ್ಯವಸ್ಥೆಯಲ್ಲಿ ಮದುವೆ ಅನ್ನುವಂಥ ಒಂದು ವ್ಯವಸ್ಥೆಗೆ ಹೊಂದಿಸುವಾಗ ಆ ಮದುವೆಗಾಗಿ ಹೆಣ್ಣನ್ನು ಕಾಣುವಂಥ ದೃಷ್ಟಿ ಭಾವನೆಗಳೇ ಬೇರೆ.
ಮದುವೆ ಅವಳು ಇವಳೇ ಎನ್ನುವಂಥ ನಿರ್ಧಾರವಾದಾಗ ಅವಳನ್ನು ಕಾಣುವಂಥ ದೃಷ್ಟಿನೇ ಬೇರೆ. ಮದುವೆಯಾಗಿ ಅವಳು ಗಂಡನ ಮನೆಗೆ ಬಂದಾಗ ಅವಳೊಂದಿಗೆ ಒಡನಾಟದ ಪ್ರೀತಿಯ ನೆಲೆಯೇ ಬೇರೆ. ಹೀಗೆ ಈ ಮೈಸೂರು ಮಲ್ಲಿಗೆಯಲ್ಲಿ ಇಂಥ ವೈವಿಧ್ಯ ನೆಲೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ಕವಿತೆಗಳನ್ನು ನಾವು ನೋಡೋ ಮೊದಲು ಇದೆಲ್ಲ ಯಾಕೆ ಆಗ್ತದೆ ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆ ಇಟ್ಕೊಂಡಾಗ ಇಟಗಿ ಈರಣ್ಣವರು ಒಂದು ಶಾಯರಿ ಬರೆದಿದ್ರು. ಮನೆ ತುಂಬ ಏಸ್ ದೀಪ ಇದ್ರೇನು, ದೇವ್ರ ಮುಂದಿರೋ ದೀಪನೇ ಬೇರೆ. ಊರು ತುಂಬ ಏಸ್ ಹುಡುಗಿಯರಿದ್ರೇನು, ಮನಸ್ಸಿನಾಗಿರೋ ಹುಡುಗಿನೇ ಬೇರೆ ಅಂತ. ಇದು ನಮ್ಮನ್ನು ಕಚಗೊಳಿಕ್ಕುವಂತಹ ಶಾಯರಿ ಅನಿಸ್ಬಹುದು. ಅದರಲ್ಲಿ ದೀಪದ ಪ್ರತಿಮೆ ಏನಿದೆಯಲ್ಲ ಬಹಳ ಬೆರಗಾಗುವಂಥದ್ದು. ಹಿಂದೆಲ್ಲ ನಮ್ಮ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇರಲಾರ್ದಾಗ ಮನೆ ತುಂಬ ಸೀಮೆ ಎಣ್ಣೆ ದೀಪಗಳು ಇಡ್ತಿದ್ದೀವಿ. ಆ ದೀಪಕ್ಕೆ ಮಾಡುವಂಥ ಭೌತಿಕ ರಚನೆಯೇ ಬೇರೆ. ಅನೇಕ ದಾರಗಳನ್ನು ಹಸಿದಂಥ ಬತ್ತಿ, ಸೀಮೆ ಎಣ್ಣೆ, ಅದಕ್ಕೆ ಕಿಣಿವತ್ತಿಸಿದಾಗ ಆಗುವಂಥ ಬೆಳಕು, ಆ ಬೆಳಕಿನಿಂದ ಬರುವಂಥ ವಾಸನೆ ಪರಿಣಾಮನೇ ಬೇರೆ. ಆದರೆ ದೇವನ ಮುಂದೆ ಮನೆಯ ಜಗುಲಿಯ ಮೇಲೆ ಹತ್ತಿದಂಥ ಸಮಯ ಹೊತ್ತಿಸಿದಾಗ ಆ ದೀಪದ ರೂಪನೇ ಬೇರೆ, ಸಮಯ ಆಕಾರನೇ ಬೇರೆ, ಅದಕ್ಕೆ ಬಳಸುವಂಥ ಎಣ್ಣೆ ಬೇರೆ, ಅರಳೆಯನ್ನು ಮಾಡಿದಂಥ ಬತ್ತಿ, ಅದು ಹೊತ್ತಿಸಿದಂಥ ದೀಪ, ಅದು ಬೆಳಗುವಂಥ ಪರಿ ಏನಿದೆಯಲ್ಲ, ಆ ದೇವರ ಮುಂದೆ ಬೆಳಗುವಂಥ ದೀಪದ ಬೆಳಕು ಎಷ್ಟು ಪ್ರಶಾಂತವಾಗಿರ್ತದೆ. ಅದರ ಬರುವಂಥ ಪರಿಮಳನು ಅಷ್ಟೇ ಆಹ್ಲಾದಕರವಾಗಿರ್ತದೆ. ಆದರೆ ಮನೆಯ ತುಂಬ ಬೆಳಗುವಂಥ ಸೀಮೆ ಎಣ್ಣೆನ ಬೆಳಕಿಂದ ಬರುವಂಥ ಕಿರಣಗಳು ಅದು ಅಷ್ಟೊಂದು ಸಹ್ಯ ಅನಿಸೋದಿಲ್ಲ. ಹಾಗೇನೆ ಇವಳನ್ನೇ ಮದುವೆ ಆಗೋದು ಅಂತ ನಿರ್ಧಾರವಾದಾಗ ಆ ಹುಡುಗಿಯ ಬಗ್ಗೆ, ಆ ಹೆಣ್ಣಿನ ಬಗ್ಗೆ ಮನಸ್ಸಲಾಗುವಂಥ ಭಾವನೆಗಳನ್ನು ಬಹಳ ಪವಿತ್ರವಾದಂಥವುಗಳು. ಆ ಕಂಪ್ಯಾರಿಸನ್ ಇದೆ ನೋಡಿ. ಹುಚ್ಚರೆದ ಉನ್ಮಾದಕ್ಕೆ ಬಿದ್ದಾಗ ಕಾಣುವಂಥ ಹುಡುಗಿಯರೆಲ್ಲ ಮನೆ ತುಂಬ ಹೊತ್ತಿದಂಥ ದೀಪ, ಸೀಮೆ ಎಣ್ಣೆ ದೀಪಗಳಿದ್ದಂಗೆ ಮೂಳನ್ನೇ ಮದುವೆ ಆಗ್ಬೇಕಂತ ಆರಿಸಿ ನಿರ್ಧಾರ ಮಾಡಿದಂಥ ಹುಡುಗಿ ಅಂದ್ರೆ ದೇವನ ಮುಂದೆ ಸಿಂತ ದೀಪ ಇದ್ದಂಗೆ. ಅಂಥ ದೀಪದ ಅನುಭವ ಈ ಕವಿತೆಗಳಲ್ಲಿ ಕಾಣ್ತೀವಿ. ಆ ಹಿನ್ನೆಲೆಯಲ್ಲಿ ನಾನಿನ್ನ ಮೇಲೆ ನರಸಿಂಹಸ್ವಾಮಿಯವರ ಕೆಲವಷ್ಟು ಆಯ್ದ ಕವಿತೆಗಳನ್ನು ಕುರಿತಾಗಿ ತಮ್ಮೊಂದಿಗೆ ನನ್ನ ಅಭಿಪ್ರಾಯ, ಆಲೋಚನೆಗಳನ್ನು ಹಂಚಿಕೊಳ್ತೇನೆ. ನಮಸ್ಕಾರ.